ರಂಭಾಪುರಿ ಶ್ರೀಗಳ ಕಾರಿಗೆ ಚಪ್ಪಲಿ ತೂರೋ ಕೆಲಸವನ್ನ ಮಹಿಳೆಯೊಬ್ಬರು ಮಾಡಿದ್ದಾರೆ. ಬಾಗಲಕೋಟೆಯ ಕಲಾದಗಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಶ್ರೀಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆಯ ವಿಚಾರಕ್ಕೆ ವಿವಾದ ಏರ್ಪಟ್ಟಿತ್ತು. ವಿವಾದ ಕೋರ್ಟ್ನಲ್ಲಿರಬೇಕಾದ್ರೆ ಮಠದ ಜಮೀನು ಉಳುಮೆಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಂಭಾಪುರಿ ಶ್ರೀಗಳಿಗೆ ವಿರೋಧದ ಬಿಸಿ, ಪ್ರತಿಭಟನೆಯ ಬಿಸಿ ಕೂಡ ತಟ್ಟಿದೆ. ಇಷ್ಟು ಮಾತ್ರ ಅಲ್ಲ, ರಂಭಾಪುರಿ ಶ್ರೀಗಳ ಕಾರಿಗೆ ಕೂಡ ಚಪ್ಪಲಿ ಎಸೆಯೋ ಮೂಲಕ ತಮ್ಮ ಆಕ್ರೋಶವನ್ನ ಮಹಿಳೆಯೊಬ್ಬರು ವ್ಯಕ್ತಪಡಿಸಿದ್ದಾರೆ. ಇದು ಸಾಕಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಪಂಚಗೃಹ ಗುರುಲಿಂಗೇಶ್ವರ ಮಠದ ಪೀಠಾಧಿಪತಿ ಆಯ್ಕೆ ವಿವಾದ ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇರಬೇಕಾದ್ರೇನೆ ಅದು ಫಸ್ಟ್ ವಿವಾದ ಇತ್ಯರ್ಥ ಆಗ್ಲಿ ಅನ್ನೋದು ಭಕ್ತರ ಆಶೋತ್ತರ ಆಗ್ತಾ ಇತ್ತು. ಬಟ್ ತಮ್ಮ ಬಯಕೆಗೆ, ತಮ್ಮ ಬೇಡಿಕೆಗೆ ಯಾವಾಗ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು, ರೆಬೆಲ್ ಆಗಿದ್ದಾರೆ ಭಕ್ತಾದಿಗಳು. ಇದರ ಪರಿಣಾಮ ಒಂದು ಕಡೆಗೆ ಪ್ರತಿಭಟನೆ, ಇನ್ನೊಂದು ಕಡೆಗೆ ಶ್ರೀಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಮಹಿಳೆಯೊಬ್ಬರು ರಂಭಾಪುರಿ ಶ್ರೀಗಳ ಕಾರಿನ ಮೇಲೆ ಚಪ್ಪಲಿಯನ್ನ ತೂರಿದ್ದಾರೆ. ಪ್ರತಿಭಟನಾಕಾರರ ಸಿಟ್ಟು, ಆಕ್ರೋಶ ಎಲ್ಲವೂ ಕೂಡ ಈ ದೃಶ್ಯಾವಳಿಗಳ ಮೂಲಕ ನೀವು ನೋಡಬಹುದು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಆಕ್ರೋಶ ಭರಿತರಾಗಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೋರ್ಟಲ್ಲಿರುವಂತಹ ವಿವಾದ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಜಮೀನು ಉಳುಮೆ ಮಾಡೋದಕ್ಕೆ ಅಂತ ಬಂದಿದ್ದಾರಂತೆ. ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆ ವಿರೋಧದ ಮುಂದುವರೆದ ಭಾಗವಾಗಿ ಆ ಕಾರು ಪಾಸ್ ಆಗ್ತಾ ಇದ್ದ ಹಾಗೆ ಅಲ್ಲೇ ಇದ್ದಂತಹ ಮಹಿಳೆ, ಆ ಗುಂಪಿನಲ್ಲಿದ್ದಂತಹ ಮಹಿಳೆಯೊಬ್ಬರು ತಮ್ಮ ಕಾಲಲ್ಲಿ ಧರಿಸಿದ್ದ ಚಪ್ಪಲಿಯನ್ನ ಕೈಗೆ ತೆಗೆದುಕೊಂಡು ಕಾರಿನತ್ತ ತೂರಿದಂತಹ ಘಟನೆ ಕೂಡ ಬಾಗಲಕೋಟೆ ನೋಡ್ಬೇಕಾಗಿ ಬಂತು. ಸಂಯಮವನ್ನ ಇಲ್ಲಿ ಅಕ್ಷರಶಃ ಕಳೆದುಕೊಂಡಿದ್ದಾರೆ ಪ್ರತಿಭಟನಾಕಾರರು. ಶ್ರೀಗಳ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳಿದ್ದಂತಹ ಕಾರನ್ನ ಕೂಡ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನ ಕೂಡ ಪಟ್ರು ಅನ್ನೋದು ಗೊತ್ತಾಗ್ತಾ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸ್ಥಳದಲ್ಲಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯನ್ನ ಕೂಡ ಬಾಗಲಕೋಟೆ ಇದೇ ವಿಚಾರವಾಗಿ ನೋಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಈಗ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ? ಯಾಕೆ ಪ್ರತಿಭಟನಾಕಾರರು ಇಷ್ಟೊಂದು ಸಮಯವನ್ನ ಕಳ್ಕೊಂಡ್ರು ಅಂತ? ಮಮತಾ, ಈಗ ಏನು ಗುರುಲಿಂಗೇಶ್ವರ ಮಠದ ಆವರಣ ನಿಜಕ್ಕೂ ಉದ್ವಿಗ್ನಗೊಂಡಿದೆ ಅಂತ ಹೇಳ್ಬೋದು. ಇದು ಇಂದು ನಿನ್ನೆದಲ್ಲ ಮಮತಾ. ಈಗಾಗಲೇ ಏನು ಸುಮಾರು 2016ರಲ್ಲಿ ಶಿವಾಚಾರ್ಯ ಸ್ವಾಮೀಜಿಗಳು ಲಿಂಗೈಕ್ಯರಾಗ್ತಾರೆ. ಅದಾದ ನಂತರ ಈ ಗಂಗಾಧರ ಸ್ವಾಮೀಜಿ ಅವರನ್ನ ಪಟ್ಟಕ್ಕೇರಿಸಲಾಗತ್ತೆ. ಇದು ಏನು ರಂಭಾಪುರಿ ಶ್ರೀಗಳ ಒಂದು ಶಾಖಾ ಮಠವಾಗಿರೋ ಕಾರಣ ಶ್ರೀ ರಂಭಾಪುರಿ ಶ್ರೀಗಳು ಇಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಕೂಡ ನಡೀತಾ ಇರುತ್ತೆ. ಆದ್ರೆ ಈ ಗಂಗಾಧರ ಸ್ವಾಮೀಜಿ ಅವರು ಏನು ಹಿಂದಿನ ಲಿಂಗೈಕ್ಯರಾದಂತಹ ಶಿವಾಚಾರ್ಯ ಸ್ವಾಮೀಜಿಗಳ ಸಂಬಂಧಿಕರು ಹಾಗೂ ವಿದ್ವತ್ತು ಕಡಿಮೆ ಇತ್ತು. ಅವರ ನಡವಳಿಕೆಯನ್ನು ಕೂಡ ಈ ಗ್ರಾಮಸ್ಥರು ಆಗಿರ್ಬಹುದು ಮತ್ತು ಭಕ್ತರಾಗಿರ್ಬಹುದು ಯಾವುದೇ ಕಾರಣಕ್ಕೂ ಮೆಚ್ಚಿರ್ಲಿಲ್ಲ. ಹೀಗಾಗಿ ಗಂಗಾಧರ ಸ್ವಾಮೀಜಿ ಅವ್ರನ್ನ ಪಟ್ಟಕ್ಕೇರಿಸಬಾರ್ದು ಅಂತ ಹೇಳಿ ಸಾಕಷ್ಟು ಹೋರಾಟವನ್ನ ಮಾಡಿದ್ರು 2016ರಲ್ಲಿ. ಅದಾದ ನಂತರ ಇವತ್ತು ಏನು ಕಲಾದಗಿ ಪಕ್ಕದಲ್ಲಿರುವಂತಹ ಊರಿನಲ್ಲಿ ರಂಭಾಪುರಿ ಶ್ರೀಗಳ ಒಂದು ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಅಷ್ಟೇ ಅಲ್ಲದೆ ಗುರುಲಿಂಗೇಶ್ವರ ಮಠದ ವಿವಾದ ಹೈಕೋರ್ಟ್ ಮೆಟ್ಲೇರಿತು. ಅಂದ್ರೆ ಗಂಗಾಧರ ಸ್ವಾಮೀಜಿ ಅವರನ್ನ ಪಟ್ಟಕ್ ಬೇಕಾ ಬೇಡವಾ ಅನ್ನುವಂತ ವಿವಾದ, ಅಂದ್ರೆ ಎರಡು ಗುಂಪುಗಳಾಗಿ ಹೈಕೋರ್ಟ್ ಮೆಟ್ಟಲೇರಿದಾಗ
ಅದು ಸದ್ಯಕ್ಕೆ ಇತ್ಯರ್ಥವಾಗಿರ್ಲಿಲ್ಲ. ಅದಾದಾಗಲೂ ಸಹಿತ ಮಠದ ಆವರಣವನ್ನಾಗಿರ್ಬೋದು, ಮಠಕ್ಕೆ ಸೇರಿರ್ತಕ್ಕಂಥ ಆಸ್ತಿಯನ್ನ ಉಳುಮೆ ಮಾಡ್ತಾ ಗಂಗಾಧರ ಸ್ವಾಮೀಜಿಯವರು ಉಳುಮೆ ಮಾಡ್ಲಿಕ್ಕೆ ಹೊರಟ್ರು. ಇದಾದ ನಂತರ ಅಲ್ಲಿ ಸಾಕಷ್ಟು ಗ್ರಾಮಸ್ಥರು ಮತ್ತು ಭಕ್ತರಲ್ಲಿ ಆಕ್ರೋಶ ಮನೆ ಮಾಡಿತ್ತು. ಇದಾದ ಸಮಯದಲ್ಲೇ ಇವತ್ತು ರಂಭಾಪುರಿ ಶ್ರೀಗಳನ್ನ ಕರೆಸಿ ಅಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವವನ್ನ ಮಾಡ್ಲಿಕ್ಕೆ ಹೊರಟಿದ್ರು ಗಂಗಾಧರ ಸ್ವಾಮೀಜಿಯವರು. ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಗಲಾಟೆಗಳು ನಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಓರ್ವ ಮಹಿಳೆ ತನ್ನ ರೋಷಾವೇಶವನ್ನ ತೋರಿಸಿರ್ತಕ್ಕಂಥದ್ದು. ಇಷ್ಟೆಲ್ಲಾ ಗ್ರಾಮಸ್ಥರು ಭಕ್ತರ ಆಕ್ರೋಶ ಇರುವಾಗಲೂ ಇವರು ಅಡ್ಡಪಲ್ಲಕ್ಕಿ ಉತ್ಸವವನ್ನ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೆ ಅಂತ ಹೇಳಿ ಚಪ್ಪಲಿಯನ್ನ ಎಸ್ತಿರ್ತಕ್ಕಂಥ ದೃಶ್ಯಗಳನ್ನ ನೀವು ನೋಡಬಹುದು ಮಮತಾ. ಇದೆಲ್ಲವನ್ನು ನೋಡಿದಾಗ ಈಗಾಗಲೇ ಕಲಾದ್ಗಿ ಮತ್ತೆ 2016ರಲ್ಲಿ ಯಾವ ರೀತಿ ಗಲಾಟೆಗೆ ಏರ್ಪಟ್ಟಿತ್ತೋ ಆ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಮಮತಾ. ಪರಿಸ್ಥಿತಿ ತಿಳಿಗೊಳ್ಳೋದಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗಬಹುದು ರವಿ? ಮಮತಾ, ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಪೊಲೀಸ್ ಬಿಗು ಬಂದೋಬಸ್ತನ್ನ ಅಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಕಲಾದಗಿ ಗ್ರಾಮದಲ್ಲಿ ಈ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇಲ್ಲ ಅನ್ನೋದು ಒಂದು ಕಡೆ ಸಮಾಧಾನವಾದ್ರೆ, ಆ ಪಕ್ಕದ ಹಳ್ಳಿಯಲ್ಲೇ ಈ ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಇರೋದ್ರಿಂದ ರಂಭಾಪುರಿ ಶ್ರೀಗಳು ಕಲಾದಗಿ ಮಾರ್ಗವಾಗಿ ಹೋಗಿದ್ರು. ಅಲ್ಲಿ ಗಲಾಟೆ ಏರ್ಪಟ್ಟು ಸದ್ಯಕ್ಕೆ ಪೊಲೀಸರು ಎಲ್ಲವನ್ನು ಹತೋಟಿಗೆ ತೆಗೆದುಕೊಳ್ಳಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಶಾಂತವಾದ್ರೆ ಸರಿ, ವಿಕೋಪಕ್ಕೆ ಹೊತ್ತೆರಳಿದ್ರೆ ಪರಿಸ್ಥಿತಿ ಕೈತಪ್ಪುವಂತ ಸಾಧ್ಯತೆ ಇದೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವಿ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ನೋಡ್ತಾ ಇದ್ದೀರಾ?